ವರಿಗೂ ಆತ್ಮೀಯ ಸ್ವಾಗತ. ನಾನು ಮಾನಸ ಹೆಗಡೆ. ಈ ಮೂಲಕ ಸ್ವಸ್ಥ ಆರೋಗ್ಯಕ್ಕಾಗಿ, ಸುಲಲಿತ ಜೀವನಕ್ಕಾಗಿ ಪ್ರಕೃತಿ ಚಿಕಿತ್ಸೆಯನ್ನ ಹಾಗೂ ಆಯುರ್ವೇದ ಪದ್ಧತಿಯನ್ನು ಉಪಯೋಗಿಸಿಕೊಂಡು ನಾವು ಯಾವ ರೀತಿಯಾದಂತಹ ಪರಿಪೂರ್ಣ ಜೀವನವನ್ನು ನಡೆಸಬೇಕು ಎನ್ನುವುದರ ಮಾಹಿತಿಯನ್ನ ತಿಳಿಸ್ತಾ ಇದ್ದೇವೆ. ಆಯುರ್ಹಿತಾಹಿತಂ ವ್ಯಾಧೇರ್ನಿದಾನಂ ಶಮನಂ ತಥಾ ವಿದ್ಯತೆ ಯತ್ರ ವಿದ್ವದ್ಭಿಃ ಸ ಆಯುರ್ವೇದ ಉಚ್ಯತೆ ಎನ್ನುವಂತೆ ದೀರ್ಘಾಯುಷ್ಯದ ಸ್ವಸ್ಥ ಜೀವನಕ್ಕೆ ಹಿತವಾದ ಹಾಗೂ ಅಹಿತವಾದ ವ್ಯಾಧಿಗಳನ್ನು ಗುರುತಿಸಿ ಅದಕ್ಕೆ ಚಿಕಿತ್ಸೆಯನ್ನ ವೈದ್ಯರಿಂದ ಎಲ್ಲಿ ತಿಳಿಯಲ್ಪಡುತ್ತದೆಯೋ ಅದಕ್ಕೆ ಆಯುರ್ವೇದ ಎಂದು ಕರೆಯಲಾಗ್ತದೆ. ಈ ಆಯುರ್ವೇದ ಚಿಕಿತ್ಸೆಯ ವಿಶಿಷ್ಟ ಪದ್ಧತಿ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ನಾವು ಇಂದು ತಿಳಿದುಕೊಳ್ಳಲಿದ್ದೇವೆ. ಪಂಚಕರ್ಮ ಚಿಕಿತ್ಸೆ ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟಂತಹ ಅದ್ಭುತವಾದ ಒಂದು ಚಿಕಿತ್ಸಾ ಪದ್ಧತಿ. ಇದು ಆಯುರ್ವೇದ ಶಾಸ್ತ್ರದ ಅವಿಭಾಜ್ಯ ಅಂಗ. ಪಂಚಕರ್ಮ ಚಿಕಿತ್ಸೆಯ ಮಹತ್ವ ಏನು ಅಂತಂದರೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಮಾತುರಸ್ಯ ವಿಕಾರ ಪ್ರಶಮನಂ ಚ ಅಂತ ಹೇಳಿದ ಹಾಗೆ ಆರೋಗ್ಯವಂತ ಮನುಷ್ಯನ ಆರೋಗ್ಯವನ್ನು ಕಾಪಾಡ್ತದೆ. ಅಕಸ್ಮಾತ್ ರೋಗ ಬಂದರೆ ಆ ರೋಗವನ್ನು ಪರಿಹಾರ ಮಾಡಿಕೊಡ್ತದೆ. ಅಪುನರ್ಭವಿ ಅಂತ ಹೇಳ್ತಾರೆ. ಅಪುನರ್ಭವಿ ಅಂತಂದ್ರೆ ಒಮ್ಮೆ ಪಂಚಕರ್ಮ ಚಿಕಿತ್ಸೆಯಿಂದ ರೋಗ ವಾಸಿ ಆದರೆ ಆ ರೋಗ ಮತ್ತೆ ಬರೋದಿಲ್ಲ ಅಂತ. ಯಾಕೆ ಅಂದರೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡಾಗ ನಮ್ಮ ದೇಹದಲ್ಲಿ ಏರುಪೇರಾಗಿರುವಂತಹ ದೋಷ ಶೋಧನವಾಗಿ, ಅಂದರೆ ದೇಹದಿಂದ ಹೊರಗೆ ಹೋಗಿ ವಾತಪಿತ್ತ ಕಫ ದೋಷಗಳು ಸಮಸ್ಥಿತಿಗೆ ಬರ್ತವೆ. ಆಗ ಮನುಷ್ಯ ಆರೋಗ್ಯವಾಗಿರ್ತಾನೆ. ಯಾವ ಮನುಷ್ಯನ ದೇಹದಲ್ಲಿ ವಾತಪಿತ್ತ ಕಫಗಳು ಸಮಸ್ಥಿತಿಯಲ್ಲಿರ್ತಾವೋ, ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿರ್ತಾವೋ, ಆವಾಗ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತ ಅರ್ಥ. ರೋಗ ಬರೋದು ಯಾವಾಗ ಈ ದೋಷಗಳಲ್ಲಿ ಏರುಪೇರಾಗತ್ತೋ, ಯಾವಾಗ ವಿಷಮ ಸ್ಥಿತಿ ಆಗತ್ತೋ ಆವಾಗ ರೋಗ ಬರ್ತದೆ. ಅಂತಹ ರೋಗ ಬಂದಾಗ ಎಲ್ಲೋ ಒಂದು ಚೂರುಪಾರು ವಿಷಮ ಸ್ಥಿತಿ ಆಗಿದ್ದರೆ, ಚೂರುಪಾರು ಇಂಬ್ಯಾಲೆನ್ಸ್ ಆಗಿದ್ದರೆ ಆವಾಗ ಕೇವಲ ಔಷಧಿಗಳ ಮೂಲಕ ಆ ರೋಗವನ್ನು ಪರಿಹಾರ ಮಾಡ್ಬೋದು. ಆದರೆ ಇವತ್ತಿನ ಲೈಫ್ ಸ್ಟೈಲ್ ಕಾರಣದಿಂದ ಅಥವಾ ಅತಿಯಾದ ದೋಷಕಾರಕ ಆಹಾರ ವಿಹಾರಗಳನ್ನು ನಾವು ಸೇವನೆ ಮಾಡೋದ್ರಿಂದ, ಸಂಪೂರ್ಣ ಆಯುರ್ವೇದ ಶಾಸ್ತ್ರ ಹೇಳಿರುವುದರ ವಿರುದ್ಧವಾಗಿ ನಾವು ನಡ್ಕೊಳ್ಳೋದ್ರಿಂದ ಇವತ್ತಿನ ದಿನದಲ್ಲಂತೂ ಅತಿಯಾದ ಏರುಪೇರು ಕಾಣ್ತಾ ಇದೆ. ದೋಷಗಳು ಬ್ಯಾಲೆನ್ಸಲ್ಲಿ ಇರೋದೇ ಇಲ್ಲ, ಸಂಪೂರ್ಣ ಇಂಬ್ಯಾಲೆನ್ಸ್ ಕಾಣ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲೇ ದೋಷಗಳ ಇಂಬ್ಯಾಲೆನ್ಸ್ ಕಾಣ್ತಾ ಇದೆ. ಸೊ ಈ ಥರದ ಇಷ್ಟು ದೋಷಗಳ ಇಂಬ್ಯಾಲೆನ್ಸ್ ಆದಾಗ ದೊಡ್ಡ ಸಮಸ್ಯೆಗಳು ಬರ್ತವೆ. ಅಸ್ತಮಾ ಇದ್ದಿರ್ಬೋದು, ಸೋರಿಯಾಸಿಸ್ ಇರ್ಬೋದು, ವಾತಕ್ಕೆ ಸಂಬಂಧಪಟ್ಟ ರೋಗಗಳಾದಂತಹ ಪಾರ್ಕಿನ್ಸನ್, ಪ್ಯಾರಾಲಿಸಿಸ್ ಅಥವಾ ಸಂಧಿವಾತ, ಆಮವಾತ, ಈ ಥರದ ರೋಗಗಳಿದ್ದಿರ್ಬೋದು. ಈ ಥರ ದೊಡ್ಡ ಸಮಸ್ಯೆಗಳಿಗೆ ಕೇವಲ ಔಷಧಗಳ ಮೂಲಕ ಸಂಪೂರ್ಣ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯತೆ ಬರ್ತದೆ. ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡಾಗ ಆ ದೋಷಗಳು ಬ್ಯಾಲೆನ್ಸಿಗೆ ಬರ್ತವೆ, ರೋಗ ಪರಿಹಾರ ಆಗ್ತದೆ. ಹಾಗಾದರೆ ಕೇವಲ ಈ ಥರ ದೋಷಗಳ ಏರ್ಪೇರಾದಾಗ ಮಾತ್ರ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕಾ? ಖಂಡಿತ ಹಾಗಿಲ್ಲ. ಅಕಸ್ಮಾತ್ ರೋಗ ಬಂದರೆ ಆವಾಗ ರೋಗವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು. ರೋಗ ಬಂದಿಲ್ಲ ಅಂತಾದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಆರೋಗ್ಯವಂತ ಮನುಷ್ಯನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಕೂಡ ಪಂಚಕರ್ಮ ಚಿಕಿತ್ಸೆ ತುಂಬ ಅನುಕೂಲಕರವಾಗ್ತದೆ. ಕೆಲವೊಂದು ಋತುಗಳಲ್ಲಿ ನಮ್ಮ ದೋಷ ಆ ಸಮಯಕ್ಕೆ ತಕ್ಕ ಹಾಗೆ ದೋಷಗಳಲ್ಲಿ ಏರ್ಪೇರಾಗ್ತದೆ. ಈ ಸಮಯದಲ್ಲಿ ಎಲ್ಲರಿಗೂ ನೆಗಡಿ ಶೀತನೆ, ಅಥವಾ ಈ ಸಮಯ ಬಂದರೆ ಸಾಕು ಮೂಲವ್ಯಾಧಿ ಜಾಸ್ತಿ ಆಗುತ್ತೆ, ಅಥವಾ ಈ ಸಮಯದಲ್ಲಿ ಅಸ್ತಮಾ ಜಾಸ್ತಿ ಆಗುತ್ತೆ. ಈ ರೀತಿಯ ಹೇಳಿಕೆಗಳನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಆ ಸಮಯಕ್ಕೆ ಪಂಚಕರ್ಮ ಚಿಕಿತ್ಸೆಗಳನ್ನು ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ವಸಂತ ಋತುವಿನಲ್ಲಿ ವಮನ, ಶರದ್ ಋತುವಿನಲ್ಲಿ ವಿರೇಚನ, ವರ್ಷ ಋತುವಿನಲ್ಲಿ ಬಸ್ತಿ. ಸೊ ಯಾವ್ಯಾವ ಕಾಲಕ್ಕೆ ವಾತಪಿತ್ತ ಕಫಗಳು ಅಲ್ಲಿ ಏರುಪೇರಾಗತ್ತೋ, ಯಾವ್ಯಾವ ಕಾಲಕ್ಕೆ ಆ ದೋಷ ಪ್ರಕೋಪಗೊಳ್ಳುತ್ತೋ ಆವಾಗ ಆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ, ಅಕಸ್ಮಾತ್ ರೋಗ ಬಂದರೆ ಆ ರೋಗವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಪಂಚಕರ್ಮ ಚಿಕಿತ್ಸೆ ಅನಿವಾರ್ಯ. ಇದರ ವ್ಯಾಪ್ತಿ ಎಲ್ಲಿವರೆಗೆ ಅಂತಂದರೆ, ಮಕ್ಕಳನ್ನ ಇಚ್ಛಿಸ್ತಿರುವ ದಂಪತಿಗಳಿಗೆ ಇನ್ಫರ್ಟಿಲಿಟಿ ಅಂತ ಸಮಸ್ಯೆ ಇದ್ದರೆ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಪಂಚಕರ್ಮ ಚಿಕಿತ್ಸೆ ಬೇಕು. ಅದು ಈ ಸಮಸ್ಯೆ ಇಲ್ಲ ಅಂದರೂ ಕೂಡ
ನಮ್ಮಲ್ಲೇನಾದರೂ ದೋಷಗಳಿದ್ದರೆ ಆ ದೋಷ ಮಗುವಿಗೆ ಆ ದೋಷ ಕ್ಯಾರಿ ಆಗಬಾರ್ದು, ಅಂಡಾಣು ಮತ್ತು ಜೀವಾಣುಗಳು ತುಂಬ ಶುದ್ಧವಾಗಿರಬೇಕು, ಶಕ್ತಿಯುತವಾಗಿರಬೇಕು ಅಂತ ಆದರೆ ಆಗಲೂ ಕೂಡ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು ಅಂತ ಆಯುರ್ವೇದ ಹೇಳ್ತದೆ. ಹಾಗಾಗಿ ಆಯುರ್ವೇದ ಪ್ರಾರಂಭ ಆಗೋದು ರೋಗ ಬಂದಾಗಲ್ಲ, ಒಂದು ಜೀವಿಯ ಜನನ ಆಗುವ ಮೊದಲು ಕೂಡ ಅಲ್ಲ. ಸ್ಪರ್ಮ್ ಮತ್ತು ಓಮ್, ಅಂಡಾಣು ಮತ್ತು ವೀರ್ಯಾಣು ಒಂದಕ್ಕೊಂದು ಬೆಸೆದುಕೊಂಡು ಝೈಗೋಟ್ ಅಂತ ಫಾರ್ಮ್ ಆಗತ್ತಲ್ಲ, ಅದಕ್ಕೂ 1-1.5 ತಿಂಗಳ ಮೊದಲು ಆಯುರ್ವೇದ ಶುರುವಾಗತ್ತೆ. ಅಂದರೆ ಒಳ್ಳೆಯ ಬೀಜ ಇದ್ದಾಗ ಮಾತ್ರ ಒಳ್ಳೆಯ ಮರ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಒಳ್ಳೆಯ ಶುದ್ಧವಾದ ಬೀಜ ರೆಡಿ ಆಗಬೇಕು ಅಂತಾದರೆ ಪಂಚಕರ್ಮ ಚಿಕಿತ್ಸೆ ಬೇಕು. ಹಾಗಾದರೆ ಪಂಚಕರ್ಮ ಚಿಕಿತ್ಸೆ ಅಂದರೆ ಏನು? ಪಂಚಕರ್ಮ ಅನ್ನೋ ಹೆಸರು ಏನು? ಪಂಚಕರ್ಮ ಅಂತಂದರೆ ಎಣ್ಣೆಯ ಮಸಾಜ್ ಮಾಡ್ಕೊಳ್ಳೋದು, ಸ್ಟೀಮ್ ತಗೊಳ್ಳೋದು ಬರೋದು ಅಂತ ಎಷ್ಟೋ ಬಾರಿ ಆ ಥರದ ಕಲ್ಪನೆ ನಿಮ್ಮಲ್ಲಿ ಇದ್ದಿರ್ಬೋದು. ಖಂಡಿತ ಅದಲ್ಲ. ಮಸಾಜು ತೆಗೆದುಕೊಳ್ಳೋದು ಅನ್ನೋದು ಪಂಚಕರ್ಮದ 1%ಗೆ ಸಮ ಅಂತ ಹೇಳ್ಬೋದು, ಅಥವಾ ಪಂಚಕರ್ಮದ ಪೂರ್ವಭಾವಿ ಚಿಕಿತ್ಸೆಯಾಗಿ ಮಸಾಜನ್ನು ಕೊಡ್ತೇವೆ ಅಷ್ಟೇ. ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತಮೋಕ್ಷಣ, ಇವು 5 ಪ್ರಧಾನ ಪಂಚಕರ್ಮ ಚಿಕಿತ್ಸೆಗಳು. ಅದನ್ನು ಯಾರ್ಯಾರಿಗೆ ಅವರವರ ದೋಷಕ್ಕೆ ಸಂಬಂಧಪಟ್ಟ ಹಾಗೆ, ಅವರವರ ದೇಹಕ್ಕೆ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ರೋಗ ಬಂದ ಮನುಷ್ಯನಾದರೆ ಅವರ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಇವುಗಳಲ್ಲಿ ಯಾವುದನ್ನು ಕೊಡಬೇಕು ಅಥವಾ ಯಾವ್ಯಾವುದನ್ನು ಕೊಡಬಾರ್ದು ಅನ್ನೋದನ್ನು ವೈದ್ಯರು ನಿರ್ಧಾರ ಮಾಡ್ತೇವೆ. ಕನಿಷ್ಠ ಪಕ್ಷ ಒಂದು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅಂದರೆ ರೋಗಿ 7ರಿಂದ 8 ದಿವಸ ಆದರೂ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಮೊದಲು 3-4 ದಿವಸ ಒಂದು ರೀತಿ ಚಿಕಿತ್ಸೆ ಇದ್ದರೆ ಆಮೇಲೆ ಚಿಕಿತ್ಸೆಯ ರೂಪ ಬದಲಾಗ್ತದೆ. ಅದು ಒಂದು ಸಿಸ್ಟಮ್ಯಾಟಿಕ್ ಕೋರ್ಸ್ ಆಗಿರ್ತದೆ. ಹಾಗಾಗಿ 7-8 ದಿವಸಗಳ ಕಾಲವಾದರೂ, ಕೆಲವೊಮ್ಮೆ 6 ದಿನಕ್ಕೂ ಮುಗಿಬೋದು, ಕೆಲವೊಮ್ಮೆ 9-10 ದಿನಗಳು ಆಗ್ಬೋದು. ಅಷ್ಟು ದಿನಗಳ ಕಾಲ ವೈದ್ಯರ ಸಂಪರ್ಕದಲ್ಲಿ ಅಥವಾ ಚಿಕಿತ್ಸೆಯಲ್ಲಿ ರೋಗಿ ಇರಬೇಕಾಗ್ತದೆ. ಆ ಪಂಚಕರ್ಮ ಚಿಕಿತ್ಸೆಯ ಸಮಯದಲ್ಲಿ ಕೆಲವೊಂದು ಕಟ್ಟಳೆಗಳನ್ನು ಅಥವಾ ಕೆಲವೊಂದು ಆಹಾರದಲ್ಲಿ, ವಿಹಾರದಲ್ಲಿ ಕೆಲವೊಂದು ಪಥ್ಯಗಳನ್ನು ಪಾಲನೆ ಮಾಡಲೇಬೇಕಾಗತ್ತೆ. ಹಾಗಾಗಿ ಇದೆಲ್ಲವನ್ನು ತಿಳ್ಕೊಳ್ಬೇಕು ಅಂತಂದರೆ ಸುಮ್ಮನೆ ಥೆರಪಿಸ್ಟ್ ಹತ್ರ ಹೋಗಿ ಮಸಾಜ್ ಮಾಡಿಸ್ಕೊಂಡು ಹೋಗೋದು ಪಂಚಕರ್ಮ ಚಿಕಿತ್ಸೆ ಆಗಿರೋದಿಲ್ಲ. ಇದನ್ನೆಲ್ಲವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಏನೇನು ಶಾಸ್ತ್ರದಲ್ಲಿ ಹೇಳಿದಾರೋ ಅದನ್ನೆಲ್ಲವನ್ನ ವೈದ್ಯರ ಹತ್ರ ತಿಳಿದುಕೊಂಡು ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಅಷ್ಟು ಚಿಕಿತ್ಸೆ ತೆಗೆದುಕೊಳ್ಳೋದು ಅಂತಂದರೆ ಅದು ಬಹುಶಃ ವೈದ್ಯರಿಗೂ ಒಂದು ಪುಣ್ಯದ ಕೆಲಸ, ರೋಗಿಗೂ ಕೂಡ ಪುಣ್ಯದ ಕೆಲಸ. ಯಾಕೆ ಅಂದರೆ ಇಷ್ಟು ದಿವಸ ದೇಹದಲ್ಲಿ ಸಂಪಾದನೆ ಮಾಡಿಕೊಂಡಿರುವಂತಹ ದೋಷಗಳನ್ನು ಶೋಧನ ಮೂಲಕ, ಪಂಚಕರ್ಮ ಚಿಕಿತ್ಸೆಗಳ ಮೂಲಕ ಅದನ್ನು ಹೊರಗೆ ಹಾಕಿಕೊಳ್ಳೋದು ಒಂದು. ಇನ್ನೊಂದು, ಅದರ ನಂತರ ತೆಗೆದುಕೊಳ್ಳುವಂತಹ ಔಷಧಿಗಳು ದೇಹ ಚೆನ್ನಾಗಿ ಅದನ್ನು ಬಳಸಿಕೊಳ್ಳೋದ್ರಿಂದ ಆ ಔಷಧಿಗಳ ಪರಿಣಾಮ ಕೂಡ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ರೋಗ ಬರದೇ ಇದ್ದಾಗ ರೋಗವನ್ನು ಬರದೇ ಇದ್ದಂಗೆ ತಡೀಲಿಕ್ಕೆ, ಆರೋಗ್ಯವಂತನಿಗೆ ರೋಗ ಬರದೇ ಇದ್ದಂತೆ ತಡೀಲಿಕ್ಕೆ, ರೋಗ ಬಂದಾಗ ಆ ರೋಗವನ್ನು ಪರಿಹಾರ ಮಾಡಲಿಕ್ಕೆ, ಅದಕ್ಕಿಂತ ಹೆಚ್ಚಾಗಿ ಯಾವಾಗ ರೋಗ ಅತ್ಯಂತ ಪ್ರಬಲವಾಗ್ತದೋ, ಯಾವ್ಯಾವ ರೋಗಗಳು ಗುಣಪಡಿಸಲಿಕ್ಕೆ ಕಷ್ಟ ಆಗ್ತವೋ, ಥೈರಾಯ್ಡ್ ಅಂತ ಸಮಸ್ಯೆ ಇರ್ಬೋದು, PCOD ಇರ್ಬೋದು, ಇನ್ಫರ್ಟಿಲಿಟಿ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಅಸ್ತಮಾ ಇರ್ಬೋದು, ಸಂಧಿವಾತ, ಆಮವಾತದಂತಹ ರೋಗಗಳಿರ್ಬೋದು, ಇಂತಹ ಕಷ್ಟಕರವಾದಂಥ ರೋಗಗಳು, ಪ್ಯಾರಲಿಸಿಸ್ ಅಂತ ಸಮಸ್ಯೆಗಳಿದ್ದಿರ್ಬೋದು, ಇಂಥ ಎಲ್ಲ ರೋಗಗಳನ್ನು ಗುಣಪಡಿಸಲಿಕ್ಕೆ, ಗುಣಪಡಿಸೋದು ಅಷ್ಟೇ ಅಲ್ಲದೆ ಅದು ಮತ್ತೆ ಬರದಿದ್ದಂತೆ ನೋಡ್ಕೊಳ್ಳಿಕ್ಕೆ, ಒಳ್ಳೆಯ ಸಂತಾನವನ್ನು ಪಡೀಲಿಕ್ಕೆ, ಮುಪ್ಪನ್ನು ದೂರ ಮಾಡಲಿಕ್ಕೆ, ದೇಹದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ, ಸುಖವಾದ ನಿದ್ರೆಯನ್ನು ಪಡೀಲಿಕ್ಕೆ, ಮನಸ್ಸು ಖುಷಿಯಾಗಿರುವಂತೆ ನೋಡಿಕೊಳ್ಳಿಕ್ಕೆ, ಇದು ಎಲ್ಲ ಕೆಲಸಗಳನ್ನು ಕೂಡ ಪಂಚಕರ್ಮ ಚಿಕಿತ್ಸೆ ಮಾಡ್ತದೆ. ಕೇವಲ ಶರೀರದ ಮೇಲೆ ಮಾತ್ರ ಕೆಲಸ ಮಾಡೋದಲ್ಲ, ಮನಸ್ಸಿನ ಮೇಲೆ ಕೂಡ ಪಂಚಕರ್ಮ ಚಿಕಿತ್ಸೆ ಕೆಲಸ ಮಾಡ್ತದೆ. ಕೇವಲ ಶರೀರದಲ್ಲಿರುವಂತಹ ದೋಷಗಳು ಹೋಗೋದು ಅಷ್ಟೇ ಅಲ್ಲ, ಮಾನಸಿಕ ದೋಷಗಳು ಕೂಡ ಪಂಚಕರ್ಮ ಚಿಕಿತ್ಸೆಯಿಂದ ಹೋಗ್ತದೆ. ಪಂಚಕರ್ಮ ಚಿಕಿತ್ಸೆ ಅಂತಂದ್ರೆ ಕೇವಲ ದಾರ ಮಾಡಿಸ್ಕೊಳ್ಳೋದಲ್ಲ. ಮಾನಸಿಕ ದೋಷಗಳು ಹೋಗ್ತವೆ ಅಂತಂದ್ರೆ ದಾರದ ಮೂಲಕ ಹೋಗ್ತದೆ, ಶಿರೋಧಾರದಂತಹ ಸಮಸ್ಯೆಗಳ ಮೂಲಕ ಹೋಗ್ತದೆ ಅಂತಲ್ಲ. ದೇಹದ ಶೋಧನ ಆದಾಗ ಮನಸ್ಸಿನ ಶೋಧನ ಕೂಡ ಆಗ್ತದೆ. ಪಂಚಕರ್ಮ ಚಿಕಿತ್ಸೆಯ ಮೂಲಕ ಮನಸ್ಸು ಕೂಡ ಶುದ್ಧ ಆಗಿ ನಮ್ಮ ಆಲೋಚನೆಗಳು ಕೂಡ ಬದಲಾಗ್ತವೆ. ಹಾಗಾಗಿ ಆರೋಗ್ಯವಂತರಿರಲಿ, ರೋಗಿಗಳಿರಲಿ, ಸಾಧಕರಿರಲಿ, ಯಾರೇ ಇದ್ದರೂ ಕೂಡ ಪಂಚಕರ್ಮ ಚಿಕಿತ್ಸೆಯನ್ನು ವರ್ಷಕ್ಕೆ ಒಮ್ಮೆ ಆದರೂ ಯಾವುದಾದ್ರೂ ಒಂದು ಚಿಕಿತ್ಸೆಯನ್ನಾದರೂ, ಪಂಚಕರ್ಮದಲ್ಲಿ ಹೇಳಿರುವಂತಹ 5 ಚಿಕಿತ್ಸೆಗಳಲ್ಲಿ ಯಾವುದಾದ್ರೂ ಒಂದು ಚಿಕಿತ್ಸೆಯನ್ನಾದರೂ ಪಡೆದುಕೊಂಡ್ರೆ ಮುಂದಿನ ಎಷ್ಟೋ ಸಮಸ್ಯೆಗಳನ್ನು ನಾವು ಇವತ್ತೇ ಪರಿಹಾರ ಮಾಡಿಕೊಂಡಂಗೆ ಆಗ್ತದೆ. ಮುಂದೆ ಬರಬಹುದಾದ ಎಷ್ಟೋ ತೊಂದರೆಗಳನ್ನು ನಾವು ಇವತ್ತೇ ತಡೆದಂಗೆ ಆಗ್ತದೆ.
ನಮ್ಮ ಭವಿಷ್ಯತ್ತಿನ ಸ್ವಾಸ್ಥ್ಯಕ್ಕಾಗಿ ಪಂಚಕರ್ಮ ಚಿಕಿತ್ಸೆಯು ಎಷ್ಟು ಪೂರಕವಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದೀರಿ. ವೈದ್ಯೋ ನಾರಾಯಣೋ ಹರಿಹಿ ಎಂದು ಕರೆಯಲಾಗ್ತದೆ. ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಇನ್ನೊಂದು ವಿಶಿಷ್ಟ ಚಿಕಿತ್ಸೆ ಅಭ್ಯಂಗ ಚಿಕಿತ್ಸೆಯ ಬಗ್ಗೆಯೂ ಸಹಿತ ನಮಗೆ ಮಾಹಿತಿಯನ್ನು ತಿಳಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಅಭ್ಯಂಗ ಪಂಚಕರ್ಮ ಚಿಕಿತ್ಸೆಯ ಒಂದು ಅಂಗ ಅಷ್ಟೆ. ಪಂಚಕರ್ಮ ಚಿಕಿತ್ಸೆಯಲ್ಲಾದರೆ ಅಭ್ಯಂಗವನ್ನು ವೈದ್ಯರು ಯಾವಾಗ ತೆಗೆದುಕೊಳ್ಳಬೇಕು, ಹೇಗೆ ತೆಗೆದುಕೊಳ್ಳಬೇಕು ಅಂತ ಹೇಳಿರ್ತಾರೆ, ಆ ಥರ ನಾವು ತೆಗೆದುಕೊಳ್ತೇವೆ. ಆದರೆ ಈ ಅಭ್ಯಂಗವನ್ನು ನಾವು ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ರೂಢಿಸಿಕೊಳ್ಳಬೇಕು. ಯಾಕೆ ಅಂದರೆ ಆಯುರ್ವೇದ ಶಾಸ್ತ್ರದಲ್ಲಿ ಅಭ್ಯಂಗವನ್ನು ದಿನಚರ್ಯದಲ್ಲಿ ಹೇಳಿದ್ದಾರೆ. ಪ್ರತಿನಿತ್ಯ ಅಭ್ಯಂಗವನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ದೀಪಾವಳಿಯಲ್ಲಿ ಒಂದು ದಿವಸ ಅಭ್ಯಂಗವನ್ನು ಮಾಡಿಕೊಳ್ಳೋದಲ್ಲ. ಅಭ್ಯಂಗದಿಂದ ಪ್ರಯೋಜನಗಳು ಬಹಳಷ್ಟು ಇವೆ. ನೀವು ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಎಣ್ಣೆಯ ಮಸಾಜನ್ನು ತೆಗೆದುಕೊಳ್ತೀರಿ, ಆದರೆ ಇದರ ಪ್ರಯೋಜನಗಳು ನಿಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ನಮ್ಮ ಆಸ್ಪತ್ರೆಯಲ್ಲಿದ್ದಾಗ ಎಣ್ಣೆಯ ಮಸಾಜ್ ತೆಗೆದುಕೊಂಡು ಅದರ ಪ್ರಯೋಜನವನ್ನು ತೆಗೆದುಕೊಂಡು ಹೋಗೋದಷ್ಟೇ ಅಲ್ಲ, ಮನೆಗೆ ಹೋದ ನಂತರ ಕೂಡ ಅಭ್ಯಂಗವನ್ನು ಮುಂದುವರಿಸಿದರೆ ಆ ಪ್ರಯೋಜನ ಹಾಗೆಯೇ ಮುಂದುವರಿತದೆ. ಅಭ್ಯಂಗಮಾಚರೇ ನಿತ್ಯಂ ಸ ಜರಾ ಶ್ರಮವಾತಃ ದೃಷ್ಟಿಪ್ರಸಾದ ಪುಷ್ಟ್ಯಾಯು ಸ್ವಪ್ನ ಸುತ್ವತ್ವದಾರ್ಢ್ಯಕೃತ್ ಅಂತ ಆಚಾರ್ಯ ವಾಗ್ಭಟರು ಹೇಳಿದ್ದಾರೆ. ಪ್ರತಿನಿತ್ಯ ಯಾರು ಅಭ್ಯಂಗವನ್ನು ಮಾಡಿಕೊಳ್ತಾರೋ ಅವರಿಗೆ ಜರಾ ಶ್ರಮವಾತಃ ಅಂತ ಹೇಳಿದ್ದಾರೆ. ಅಂದರೆ ಮುಪ್ಪು ಬರೋದಿಲ್ಲ. ಮುಪ್ಪು ಆದರೂ ಬೇಗ ಬರೋದಿಲ್ಲ. ಶ್ರಮ ಬೇಗ ಆಗೋದಿಲ್ಲ, ಅಂದರೆ ಸುಸ್ತು ಬೇಗ ಆಗೋದಿಲ್ಲ. ವಾತ ರೋಗಗಳು ಬೇಗ ಬರೋದಿಲ್ಲ ಅಂತ. ವಾತ ರೋಗಗಳು ಅಂತಂದರೆ ಪ್ಯಾರಾಲಿಸಿಸ್ ಅಂತಹ ದೊಡ್ಡ ಕಾಯಿಲೆಯಿಂದ ಹಿಡಿದು ಮಂಡಿ ನೋವು, ಸೊಂಟ ನೋವು, ಕಾಲಿನ ಒಡಕಿನವರೆಗೆ ವಾತರೋಗಗಳೇ. ಸಿಕ್ಕಾಪಟ್ಟೆ ಕೂದಲು ಉದುರುವುದು ಕೂಡ ಎಷ್ಟೋ ಬಾರಿ ವಾತದ ಪ್ರಕೋಪದಿಂದನೇ ಆಗಿರುತ್ತದೆ. ಎಷ್ಟೋ ರೋಗಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತೂ ಕೂಡ ಎಷ್ಟೋ ರೋಗಗಳು ವಾತದ ಪ್ರಕೋಪದಿಂದನೇ ಆಗಿರ್ತದೆ. ಹಾಗಾಗಿ ಆ ವಾತವನ್ನು ಶಮನ ಮಾಡಲಿಕ್ಕೆ ಅಭ್ಯಂಗ ಅತ್ಯಂತ ಲಾಭಕಾರಿ. ದೃಷ್ಟಿಪ್ರಸಾದ ಅಂತ ಹೇಳಿದ್ದಾರೆ, ಅಂದರೆ ನಮ್ಮ ಕಣ್ಣಿನ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡ್ತದೆ. ಇಡೀ ದೇಹಕ್ಕೆ ಅಭ್ಯಂಗವನ್ನು ಮಾಡಿಕೊಂಡಾಗ ಕಣ್ಣಿನ ಶಕ್ತಿ ಕೂಡ ಜಾಸ್ತಿ ಆಗ್ತದೆ. ರಾತ್ರಿ ಮಲಗುವಾಗ ಪಾದಾಭ್ಯಂಗವನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ರಾತ್ರಿ ಮಲಗುವಾಗ ಎಣ್ಣೆ ಅಥವಾ ತುಪ್ಪದಿಂದ ಪಾದದ ಮಸಾಜನ್ನು ಮಾಡಿಕೊಳ್ಬೇಕು ಅಂತ. ಯಾಕೆ ಅಂತಂದರೆ ಪಾದದ ಮಸಾಜ್ ಮಾಡಿಕೊಂಡಾಗ ಕೇವಲ ಪಾದಕ್ಕಷ್ಟೇ ಪ್ರಯೋಜನ ಅಲ್ಲ, ಕಣ್ಣಿನ ಶಕ್ತಿ ಕೂಡ ಜಾಸ್ತಿ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಪುಷ್ಟ್ಯಾಯುಹು ಅಂತ ಹೇಳಿದ್ದಾರೆ. ಪುಷ್ಟ್ಯಾಯುಹು ಅಂತಂದರೆ ಆಯಸ್ಸಿನ ಪುಷ್ಟಿಯಾಗತ್ತೆ. ಆಯಸ್ಸಿನ ಪುಷ್ಟಿಯಾಗತ್ತೆ ಅಂತಂದರೆ ಒಂದು ಅರ್ಥ ನಮ್ಮ ಆಯಸ್ಸು ಜಾಸ್ತಿ ಆಗತ್ತೆ ಅಂತ, ಇನ್ನೊಂದು ಅರ್ಥ ಜಾಸ್ತಿ ಆಗಿರೋ ಆಯಸ್ಸು ಅರ್ಥಪೂರ್ಣವಾಗಿ ಶಕ್ತಿಯುತವಾಗಿ ರೋಗರಹಿತವಾಗಿರ್ತದೆ ಅಂತ ಅರ್ಥ. ಸ್ವಪ್ನ ಅಂತಂದರೆ ಕನಸು ಅಂತ ಅರ್ಥ ಅಲ್ಲ. ಸ್ವಪ್ನ ಅಂತಂದರೆ ಚೆನ್ನಾಗಿ ನಿದ್ರೆ ಬರುತ್ತೆ ಅಂತ. ನಿದ್ರೆಯ ಕ್ವಾಲಿಟಿ ತುಂಬ ಚೆನ್ನಾಗಿ ಆಗ್ತದೆ ಅಂತ ಅರ್ಥ. ನಿದ್ರೆಯ ಕ್ವಾಲಿಟಿ ಇವತ್ತು ನಮ್ಮಲ್ಲಿ ತುಂಬ ಕಡಿಮೆ ಇದೆ. ಅದಕ್ಕೂ ಕೂಡ ವಾತದ ಪ್ರಕೋಪವೇ ಬಹುತೇಕ ಕಾರಣವಾಗಿರ್ತದೆ. ಹಾಗಾಗಿ ಅದನ್ನು ಶಮನ ಮಾಡಿ ನಿದ್ರೆಯನ್ನು ಚೆನ್ನಾಗಿ ಬರುವಂತೆ ಮಾಡಲಿಕ್ಕೆ ಅಭ್ಯಂಗ ಅತ್ಯಂತ ಸಹಕಾರಿ. ಸುತ್ವಕ್ ಅಂತಂದರೆ ನಮ್ಮ ದೇಹದ ಚರ್ಮ ಅಂತಂದರೆ ಒಳ್ಳೆಯದಾಗ್ತದೆ ಅಂತ. ಅಂದರೆ ಚರ್ಮ ರೋಗಗಳು ಬರೋದಿಲ್ಲ, ಚರ್ಮದ ಕಾಂತಿ ಜಾಸ್ತಿ ಆಗತ್ತೆ, ಚರ್ಮದ ಶಕ್ತಿ ಜಾಸ್ತಿ ಆಗತ್ತೆ. ಚರ್ಮದಲ್ಲಿ ವಾತ ದೋಷ ಇರೋದ್ರಿಂದ ವಾತ ದೋಷ ಶಮನ ಆಗಿ ಚರ್ಮ ಬೇಗ ಸುಕ್ಕುಗಟ್ಟೋದಿಲ್ಲ, ಬೇಗ ಮುಪ್ಪು ಬರೋದಿಲ್ಲ ಅಂತ ಅರ್ಥ. ದಾರ್ಢ್ಯಕೃತ್ ಅಂತ ಹೇಳಿದೆ. ದಾರ್ಢ್ಯಕೃತ್ ಅಂತಂದರೆ ದೇಹದ ಶಕ್ತಿಯನ್ನ ಜಾಸ್ತಿ ಮಾಡತ್ತೆ, ದೇಹದ ದೃಢತೆಯನ್ನ ಜಾಸ್ತಿ ಮಾಡತ್ತೆ. ಹಾಗಾಗಿ ಅಭ್ಯಂಗವನ್ನ ನಮ್ಮ ಆಸ್ಪತ್ರೆಯಲ್ಲಿ ತೆಗೆದುಕೊಳ್ತಿದ್ದೀರಿ, ತುಂಬಾ ಒಳ್ಳೆಯ ವಿಷಯ. ಅಷ್ಟೇ ಅಲ್ಲ, ಮನೆಗೆ ಹೋದ ನಂತರ ಕೂಡ ನಾವು ಬಹುತೇಕ ಎಲ್ಲ ರೋಗಿಗಳಿಗೆ ಮನೆಗೆ ಹೋದ ನಂತರ ಕೂಡ ನೀವು ಎಣ್ಣೆಯ ಮಸಾಜ್ ಮಾಡಿಕೊಳ್ಳಿ ಅಂತ ಹೇಳಿರ್ತೇವೆ. ಅದನ್ನು ಪಾಲನೆ ಮಾಡಿ ಅಭ್ಯಂಗದಿಂದ ಸಿಗುವ ಸುಖವನ್ನು ಎಲ್ಲರೂ ಅನುಭವಿಸಿ. ಆಯುರ್ವೇದ, ಪಂಚಕರ್ಮ ಚಿಕಿತ್ಸೆಗಳು, ಪ್ರಕೃತಿ ಚಿಕಿತ್ಸೆ, ಯೋಗ, ಮುದ್ರೆಗಳು ಇಂತಹ ಎಷ್ಟೋ ಪರಿಣಾಮಕಾರಿ ವಿಷಯಗಳನ್ನು ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟು ಹೋಗಿದ್ದಾರೆ. ಅವುಗಳಲ್ಲಿ ಸ್ವಲ್ಪವನ್ನಾದರೂ ನಾವು ಪಾಲನೆ ಮಾಡಿದರೆ
ಇವತ್ತಿನ ಜಗತ್ತಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನಾದರೂ ಪಾಲನೆ ಮಾಡಿದರೆ ಖಂಡಿತ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ಜೀವ ಇರುವವರೆಗೆ ನಿರೋಗಿಗಳಾಗಿ ಬದುಕಬಹುದು. ಇದು ಇವತ್ತೂ ಕೂಡ ಸಾಧ್ಯ. ಚಿಕಿತ್ಸಾ ನಾಸ್ತಿ ನಿಷ್ಫಲ. ಆಯುರ್ವೇದದಲ್ಲಿ ಹೇಳಿರುವಂತೆ ಯಾವ ಚಿಕಿತ್ಸೆಗಳು ನಮಗೆ ಪೂರಕ ಹಾಗೂ ನಮ್ಮ ಸ್ವಾಸ್ಥ್ಯ ರಕ್ಷಣೆಗೆ ಹೇಗೆ ಆಯುರ್ವೇದವನ್ನ ನಾವು ಬಳಸ್ಕೊಳ್ಬೇಕು ಎನ್ನುವುದನ್ನ ಸವಿವರವಾಗಿ ಅತ್ಯಂತ ಸ್ಪಷ್ಟವಾಗಿ ಹಾಗೂ ಸುಂದರವಾಗಿ ತಿಳಿಸ್ಕೊಟ್ಟಿದ್ದೀರಿ. ನಾವು ನಮ್ಮ ಆರೋಗ್ಯ ರಕ್ಷಣೆಗಾಗಿ ಈ ಮೂಲಕ ಪಂಚಕರ್ಮ ಚಿಕಿತ್ಸೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸ್ವಸ್ಥ ಆರೋಗ್ಯವನ್ನ, ರೋಗರಹಿತ ಜೀವನವನ್ನ ನಾವು ಹೇಗೆ ಪಡ್ಕೊಳ್ಬೇಕು ಎನ್ನುವುದನ್ನು ತಿಳಿದುಕೊಂಡಿದ್ದೇವೆ. ಈ ನಿಸರ್ಗವಾಣಿ ಕಾರ್ಯಕ್ರಮದ ಮೂಲಕ ಸ್ವಸ್ಥ ಆರೋಗ್ಯಕ್ಕಾಗಿ ಪ್ರಕೃತಿ ಚಿಕಿತ್ಸೆಯನ್ನ, ಆಯುರ್ವೇದ ಚಿಕಿತ್ಸೆಯನ್ನ, ಯೋಗ ಚಿಕಿತ್ಸೆಯನ್ನ, ಪ್ರಾರ್ಥನೆಯ ಮಹತ್ವವನ್ನ, ಹಾಗೆ ಹಲವಾರು ಜೀವನ ಶೈಲಿ ಹಾಗೂ ಆಹಾರ ಶೈಲಿ ಸಂಬಂಧಿತ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅದರ ಕಾರಣವೇನು ಹಾಗೂ ಪರಿಹಾರವೇನು ಎನ್ನುವುದನ್ನು ನಾವು ತಿಳಿದುಕೊಳ್ತಾ ಬರ್ತಾ ಇದ್ದೇವೆ.